ಎಕ್ಸ್ಟ್ರಾ ಫನ್ಗಾಗಿ ಇಯರ್ಫೋನ್ ಯೂಸ್ ಮಾಡಿ. ಡಿಸ್ಕ್ಲೈಮರ್. ಸ್ವಾಗತ ಸುಸ್ವಾಗತ. ನೀನೇನಾಗ್ತೀಯ ಕೋಟಿಪತಿಯಲ್ಲಿ ನಿನ್ನೆಲ್ಲರ ಸ್ವಾಗತ. ಇದು ಒಂದು ರಿಯಾಲಿಟಿ ಶೋ, KBC ನೋಡಿ ಇನ್ಸ್ಪೈರ್ ಆಗಿರೋ ಶೋ. ನಮ್ಮ ಜೊತೆ ಮತ್ತೆ ನಿಮ್ಮ ಜೊತೆ ಇರೋದೊಬ್ನೇ ನವೀನ್. ಎಲ್ಲಾರು ಅವನಿಗೆ ಕರೀರಿ. ಎಲ್ಲರೇ ಅವರು ಕಳಿಸಿ, ಬೇಗ ಸ್ವಾಗತಿಸಿ, ಎಲ್ಲ ಆರಂಭಿಸಿ. ಇನ್ನೇನ್ ಆಟ ಶುರು ಆಗುತ್ತೆ. ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆರೋಣ ಬನ್ನಿ. ನವೀನ್, ಏನ್ ನೀವು ಒಬ್ರೇ ಬಂದಿದ್ದೀರಲ್ಲ? ಇಲ್ಲ, ನನ್ನ ಜೊತೆ ಪೂರ್ತಿ ಕನ್ನಡದ ಜನತೆನೇ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನೊಬ್ಬ ದೋಸ್ತ್ ಕುಚಿಕು ಬಂದಿದ್ದಾನೆ. ಅವನೇ ನಾನು ತರ್ಲೆ ದೋಸ್ತ್ ಸಾಗರ್. ಬನ್ನಿ, ಅವನ್ಗೆ ವೆಲ್ಕಮ್ ಮಾಡೋಣ. ಕಳ್ಸಿರೋರ್ಗೆ ಈ ಕಡೆ ಕಲ್ಸನಪ್ಪ ಅವ್ರಿಗೆ. ಆ ತರ್ಲೆ ಫ್ರೆಂಡ್ ನೀವೇನೋ? ಹೌದು ಸರ್, ನಾವೇನೆ. ನಿಮ್ ಯಾಕೆ ಅವರೆಲ್ಲ ತರ್ಲೆ ಫ್ರೆಂಡು ಅಂತಾರೆ? ಯಾಕಂದ್ರೆ ಅವನು ತುಂಬಾ ತರಲೆ ಮಾಡ್ತಾನೆ. ಅವನಿಗೆ ಸಪೋರ್ಟ್ ಮಾಡಿ ನಾನು ತರಲೆ ಫ್ರೆಂಡ್ ಆಗ್ಬಿಟ್ಟಿನಿ. ಹೌದಾ? ಈ ಆಟದಲ್ಲಿ ಅವನಿಗೆ ತರ್ಲೆ ಮಾಡೋಣ, ಸಪೋರ್ಟ್ ಮಾಡಿ. ಅಷ್ಟೇ ತಾನೇ ಮಾಡೋಣ. ಅವ್ನು ಚೆಬಿ ದೋಸ್ತು ಮಾಡದೇ ಇರ್ತೀನ. ಏಂತಿಗೆ ಸಪೋರ್ಟ್ ಮಾಡ್ತೀರಾ ಸರ್? ನಾವ ಆಟಕ್ಕೆ ಆಟವನ್ನು ಶುರುವೈಸಿ. ಬನ್ನಿ ಶುರು ಮಾಡೋಣ. ನವೀನ್, ನಾವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೋ ಬಂದ್ವಿ. ಈಗ ನಿಮ್ಮ ಮೇಲೆ ಒಂದು ಚಿಕ್ಕ ಡಾಕ್ಯುಮೆಂಟರಿ ಮಾಡಿದ್ದೀವಿ, ಬನ್ನಿ ನೋಡಿರೋದು. ಹೌದಾ? ನನ್ನ ಮೇಲೆ ಡಾಕ್ಯುಮೆಂಟ್ರಿ? ಅದೇನ್ ಸರ್ ಅದು? ಹಂಗೆ ಆಟಕ್ಕಿಂತ ಮುಂಚೆ ಇಂಥವೆಲ್ಲ ಆಟ ನಡೀತಾನೆ ಇರ್ತೇವೆ ನಮ್ಮ ಹತ್ರ. ಬನ್ನಿ ಎಲ್ಲ ನೋಡ್ಕೊಂಡ್ ಬರೋಣ. ನಮ್ಗೆ ಬಂದಿರೋ ಪ್ರಕಾರ ನಿಮ್ಮಪ್ಪ ಪಾಪ ತುಂಬಾ ಬಡವ, ಊಟ ತಿಂಡಿ ಕಾಸಿಲ್ಲ. ನಿಮ್ ತಮ್ಮ ನೋಡ್ರಿ ಇದ್ದಿದ್ದು ಬಡವ, ಯಾವ್ದು ರೋಡಲ್ಲಿ ಬಿತ್ಕೊಂಡು ಒಟ್ಟಾಡ್ತಾ ಇರ್ತಾನೆ. ಏನ್ ಸರ್ ಇಂಥ ಬಡವ ಫ್ಯಾಮಿಲಿ, ನೀವು ಫುಲ್ ಬಡವ, ಏನ್ ಸರ್ ಮಾಡ್ತೀರಾ ಇಂಥ ಬಡವ ಫ್ಯಾಮಿಲಿಯಲ್ಲಿ? ಯಾರು ಬಡವ? ಅಮ್ಮನೇ ಬಿಟ್ರೆ ನಾನೇ ಸೆಕೆಂಡು. ಅಲ್ಲಿ ನೋಡಿ ನಮ್ಮಪ್ಪ ಜಾಕೆಟ್ ಫುಲ್ ಮಿಂಚ್ತಾವ್ರೆ. ನನ್ನ ತಮ್ಮ ದೊಡ್ಡ ರೋಮಿಯೋ, ನೀವು ಹುಡುಗಿರ ಜೊತೆ ಹಾಕೊಂಡು ನೀನ್ ಬಿಟ್ರು ನಾನ್ ಬಿಡಲ್ಲ ಅನ್ನೋ ಮೂವಿ ಮಾಡ್ತಾವ್ರೆ. ನೆಕ್ಸ್ಟ್ ವರ್ಷ ಬ್ಯಾಂಕ್ ಹೋಗೋರ ಅವನಿಗೆ ಫುಲ್ ಅವಾರ್ಡ್ ಕೊಡೋದಕ್ಕೆ, ಸೆಲೆಬ್ರೇಟ್ ಮಾಡೋದಕ್ಕೆ. ನೀವ್ ನೋಡಿದ್ರೆ ಹಿಂಗ್ ಹೇಳ್ತಿದ್ದೀರಾ? ಏನಪ್ಪ ನೀನೇನು ಗೆದ್ಮೇಲೆ ಕಾಸು ತಗೋಯ್ತೆ ನಮ್ಗೆ ಸಿಗುತ್ತೆ ಹೇಕಾ? ನೀನೇನ್ ಗೆದ್ಕೋಯ್ತಿ ಅಂತ ಇಮೋಷನಲ್ ಸ್ಟೋರಿ ತೋರ್ಸುದ್ರೇನೆ ನಮ್ಗೆ ಬರೋದು. TRP ಏನ್ ಮಾಡ್ತೀರಾ? ಕಂಪ್ಯೂಟರ್ ಇವನ್ನೆಲ್ಲ ಕಟ್ ಮಾಡ್ಬಿಡಪ್ಪ. ಈಗ ಬನ್ನಿ ಅವ್ರ ಬಾಯಲ್ಲಿ ಅವ್ರ ಸ್ಟೋರಿ ಕೇಳೋಣ. ಕೇಳಿ. ಯಾಕೆ ಸರ್ ಹೇಳ್ತೀರಾ ನನ್ ಸ್ಟೋರಿ? ಒಂದ್ ಕಾಲದಲ್ಲಿ ತಿನ್ನಕ್ಕೂ ಗತಿ ಇರ್ಲಿಲ್ಲ. 10-20 ರೂಪಾಯಿಗೆಲ್ಲ ರೋಡ್ ಎಲ್ಲ ಅಲಿತಾ ಇದೀನಿ. ಫ್ರೆಂಡ್ಸ್ ಅವರು ಬೋಳಿ ಮಕ್ಕಳು ಕಾಸು ಕೇಳಿದ್ರೆ ಮುಖ ತಿರ್ಸ್ಕೊ ಹೋಗೋರು. ತುಂಬಾ ಕಷ್ಟದಿಂದ ಬಂದಿದ್ದ ಸರ್ ನಾನು. ತಿನ್ನಕ್ಕೂ ಗತಿ ಇರ್ಲಿಲ್ಲ, ಏನ್ ಮಾಡೋದು? ಟೆನ್ಷನ್ ತಗೋಬೇಡಿ ನವೀನ್, ನೀನೇನ್ ಆಗ್ತೀಯ ಕೋಟಿಪತಿಯಲ್ಲಿ. ನೀವು ಒಳ್ಳೆ ದುಡ್ಡು ಮಾಡಿ ಆ ಫ್ರೆಂಡ್ಸ್ಗೆಲ್ಲ ದುಡ್ಡು ಹಿಂಗೆ ಮಕ್ಕಳನ್ನ ನೋಡಿದಂತೆ. ನಿಮ್ಮ ಆಶೀರ್ವಾದ ಇದ್ರೆ ನಾವು ಸದಾಕಾಲ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನ್ನ ತಲೆ ಮೇಲೆ ಇದ್ದೇ ಇರುತ್ತೆ. ಟೆನ್ಷನ್ ತಗೋಬೇಡ. ಬನ್ನಿ ಆಟವನ್ನು ಶುರುವರ್ಸೋಣ. ಜೈನ್ ದೋಸ್ತು, ನೀನೇನಾಗ್ತೀಯ ಕೋಟಿಪತಿಯಲ್ಲಿ, ಆಟ ಶುರು ಮಾಡೋಣ. ಬನ್ನಿ ನವೀನ್, ನಿಮ್ಮ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ 100 ರೂಪಾಯಿಗೋಸ್ಕರ. ಸರ್, ಇದು ಕೋಟಿಪತಿ, ತಿಂಡಿಪತಿ ಅಲ್ಲ. ಸಾರಿ. ನಿಮ್ಮ ಮೊದಲನೇ ಪ್ರಶ್ನೆ 1999 ರೂಪಾಯಿಗೆ. ಸ್ಕ್ರೀನ್ ಮೇಲೆ ಮನುಷ್ಯನಿಗೆ ಮುಖ್ಯವಾಗಿ ಉಸಿರಾಡಕ್ಕೆ ಏನು ಬೇಕು? ಆಪ್ಷನ್ ಆಕ್ಸಿಜನ್, ಆಪ್ಷನ್ 2 ಹೈಡ್ರೋಜನ್, ಆಪ್ಷನ್ ಸಿ ವೈಫೈ, ಆಪ್ಷನ್ 4 ಗರ್ಲ್ಫ್ರೆಂಡ್ ಪರ್ಮಿಷನ್. ಆಬ್ವಿಯಸ್ಲಿ ಆಪ್ಷನ್ 4 ಗರ್ಲ್ಫ್ರೆಂಡ್ ಪರ್ಮಿಷನ್. ಗರ್ಲ್ಫ್ರೆಂಡ್ ಪರ್ಮಿಷನ್? ಹೌದು. ಆಕ್ಸಿಜನ್? ಗರ್ಲ್ಫ್ರೆಂಡ್ ಪರ್ಮಿಷನ್ ಕೊಡೋರ್ಗು ನಾವ್ ಎಲ್ಸಾರು ಉಸಿರಾಡಕ್ಕಾಗುತ್ತೆ? ನಾವೆಲ್ಲಾದ್ರೂ ಹೊರಗಡೆ ಇದ್ದಾಗ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಎಲ್ಲ ಕೇಳ್ತಾರೆ. ಕರೆಕ್ಟ್ ಟೈಮ್ ಬಂದ್ರೆ ಏನ್ ಇವತ್ತು ಕರೆಕ್ಟ್ ಟೈಮ್ ಬಂದಿದ್ಯಾ, ಲೇಟ್ ಆಗಿ ಬಂದ್ರೆ ಯಾಕೆ ಲೇಟು, ಬೇಗ ಅಂದ್ರೆ ಯಾಕೆ ಇಷ್ಟು ಬೇಗ ಬಂದಿದ್ಯಾ, ಅದ್ ಯಾವ ನೋಡಕ್ ಹೋಗಿದೆ, ಎಲ್ಲೋಗಿದೆ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಎಲ್ಲ ಹೇಳ್ತಾರೆ. ಇದಕ್ಕೋಸ್ಕರ ಆಪ್ಷನ್ 4 ಗರ್ಲ್ಫ್ರೆಂಡ್ ಪರ್ಮಿಷನ್ ಬೇಕು. ನೀವ್ ಹೇಳ್ತಿರೋದು ನಿಜ, ಬಟ್ ಅದು ಲೈಫ್ಗೆ, ಈ ಆಟಕ್ಕಲ್ಲ. ಅದಕ್ಕೆ ನೀವು ಸೋತಿದ್ದೀರಾ. ಪ್ಲೀಸ್ ಕಂಟಿನ್ಯೂ ಟು ಸೆಕೆಂಡ್ ಕ್ವಶನ್. ನಿಮ್ಮ ಎರಡನೇ ಪ್ರಶ್ನೆ 2 + 2 ಎಷ್ಟು? ಆಪ್ಷನ್ ಎ 4, ಆಪ್ಷನ್ ಬಿ 22, ಆಪ್ಷನ್ ಸಿ 55 ಟೀಚರ್ಗೆ ಇಷ್ಟ ಆದ್ರೆ, ಆಪ್ಷನ್ ಡಿ ಕ್ಯಾಲ್ಕುಲೇಟರ್ ಎಷ್ಟು ಹೇಳುತ್ತೋ ಅಷ್ಟು. ಆಪ್ಷನ್ ಬಿ 22. 22 ಹೆಂಗೆ ಅದು? ನೋಡಿ ಸರ್, 2 + 2 ಬರ್ದ್ರೆ ನೀವು 22 ಕಾಣಿಸುತ್ತೆ, ಅದಕ್ಕೆ ಅದು 22. 22 ಸರ್, ಈ ಸರಿ ತಪ್ಪು ಹೇಳಿದ್ದೀರಾ. ಬನ್ನಿ ಮೂರನೇ ಕ್ವಶನ್ ಹೋಗೋಣ. ನಿಮ್ಮ ಮೂರನೇ ಪ್ರಶ್ನೆ ಡಿಸ್ಪ್ಲೇ ಮೇಲೆ ಪಕ್ಕದ ಮನೆಯವ್ರ ಹೆಂಡತಿ ಓಡೋದ್ಲು, ಅವನಿಗೆ ಏನಾಗುತ್ತೆ? ಆಪ್ಷನ್ ಎ
ಖುಷಿ. ಆಪ್ಷನ್ 2 ತುಂಬಾನೇ ಖುಷಿ. ಆಪ್ಷನ್ 3 ಬೇಜಾರು. ಆಪ್ಷನ್ ಡಿ ಇನ್ನೊಬ್ಬನ ಜೊತೆ ಮದ್ವೆ ಆಗೋದು. ಸರ್ ಈ ಕ್ವಶನ್ ಯಾಕೋ ತುಂಬಾ ಕಷ್ಟ ಇದೆ, ನಾನು ತರ್ಲೆ ಕಾಲು ಯೂಸ್ ಮಾಡ್ತೀನಿ. ಓಕೆ, ಅವರ ತರಲೆ ಕಾಲ್ ಸನ್ನಿ. ಹೇ ಮೈ ಡಿಯರ್ ಫ್ರೆಂಡ್, ನಿನ್ನಿಂದ ನನ್ಗೊಂದು ದೊಡ್ಡ ಸಹಾಯ ಆಗ್ಬೇಕು. ಇಕ್ಕಟ್ಟಲ್ಲಿ ಸಿಗಾಕೊಬಿಟ್ಟಿದೀನಿ. ಈ ಕ್ವಶನ್ ಆನ್ಸರ್ ಸಿಗ್ತಿಲ್ಲ ನನಗೆ, ಏನ್ ಮಾಡ್ಬೇಕಂತ ಗೊತ್ತಾಯ್ತಿಲ್ಲ. ಅದಕ್ಕೆ ನೀನ್ ಹೆಲ್ಪ್ ತಗೋಣ ಅಂತ ನಿಂಗ್ ಕಾಲ್ ಮಾಡಿದೀನಿ. ನನ್ಗೆ ಹೆಲ್ಪ್ ಮಾಡ್ತೀಯ ಅನ್ನೋ ಇಚ್ಛೆಯಲ್ಲಿ ಫೋನ್ ಮಾಡಿದೀನಿ. ಅಷ್ಟೇನಾ ಈ ಕ್ವಶನ್ ತಾನೇ? ಹಾ ಗೊತ್ತು ಕ್ವಶನ್. ಏನದು? ಎಷ್ಟು ಕೊಡ್ತೀಯಾ? ಇನ್ವೆಸ್ಟ್ ಬೇಕು. 5,000. 5,000ನ? 5 ರೂಪಾಯಿ. ಓಕೆ. ಮತ್ತೆ ಆನ್ಸರ್ ಏನು? ಆಪ್ಷನ್ 2 ತುಂಬಾ ಖುಷಿ. ನಿಮ್ಮ ತರಲೆ ಪೋಲ್ ಸಮಯ ಮುಗಿದಿದೆ. ಈಗ ನಿಮ್ಮ ಆನ್ಸರ್ ಕೊಡುವ ಟೈಮ್. ಆನ್ಸರ್ ಹೇಳಿ ಸರ್. ಆಪ್ಷನ್ ಬಿ ತುಂಬಾ ಖುಷಿ. ತಪ್ಪು. ಆಪ್ಷನ್ ಸಿ ಬೇಜಾರು. ಅದಂಗೆ ಸರ್, ಪೆಂಟಿ ಹೊಡೆದ್ರೆ ಫುಲ್ ಖುಷಿ ಆಗುತ್ತೆ ಅಲ್ವಾ ಸರ್? ಇಲ್ಲ, ಅವು ಫಸ್ಟ್ ಯಾಕೆ ಕೊಡೋಗ್ಲಿಲ್ಲ ಅಂತ ಬೇಜಾರಾಗುತ್ತೆ. ಅದಕ್ಕೆ ಹೌದಾ? ಸಿ. ಬನ್ನಿ ನಿಮ್ಮ 4ನೇ ಪ್ರಶ್ನೆ ನೋಡೋಣ. ನಿಮ್ಮ 4ನೇ ಪ್ರಶ್ನೆ, ತಾಜ್ ಮಹಲ್ ಕಟ್ಟಿದ್ದು ಯಾರು? ಆಪ್ಷನ್ ಎ ಶಹಜಾನ್. ಆಪ್ಷನ್ ಬಿ ಗಾರೆ ಕೆಲಸದವರು. ಆಪ್ಷನ್ ಸಿ ಮಮತಾಜ್. ಆಪ್ಷನ್ ಡಿ ಮಾಮೂಲಿ ಇಂಜಿನಿಯರ್ಸ್. ಆಪ್ಷನ್ ಬಿ ಗಾರೆ ಕೆಲ್ಸದವರು. ಗಾರೆ ಕೆಲಸದವರ ಸಾರ್ ಹೆಂಗೆ ಇದು? ಹೆಂಗೆ ಅಂದ್ರೆ ಗಾರೆ ಕೆಲ್ಸದವ್ರು ಅಲ್ವಾ ಸರ್ ಕಟ್ಟಿದ್ದು, ಕಷ್ಟಪಟ್ಟು ಕಟ್ಟವ್ರೆ. ನವೀನ್, ನೀವ್ ಈ ಉತ್ತರನು ಕೊಟ್ಟಿಲ್ಲ ಕರೆಕ್ಟ್ ಆಗಿ. ನೀವೆಲ್ಲಾ ಕ್ವಶನ್ಸ್ ತೋರ್ಸ್ಬಿಟ್ರಿ. ಹಲೋ. ನವೀನ್, ಈ ಆಟದಲ್ಲಿ ಒಂದು ಟ್ವಿಸ್ಟ್ ಇತ್ತು. ಅದೇನ್ ಸರ್ ಅದು? ಏನ್ ಟ್ವಿಸ್ಟ್ ಅಂದ್ರೆ, ಈ ಆಟದಲ್ಲಿ ಕೇಳಿದ ಪ್ರಶ್ನೆಗೆಲ್ಲ ಯಾರು ತಪ್ಪು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ 1 ಕೋಟಿ. ಹೌದಾ? ನಿಜಾನ? ನೀವೀಗ 1 ಕೋಟಿ ಗೆದ್ದಿದ್ರ ನವೀನ್, ಏನ್ ಮಾಡ್ತೀರಾ 1 ಕೋಟಿ ಇಟ್ಕೊಂಡು? ಎಲ್ರ ಹತ್ರ ಸಾಲ ಮಾಡಿರೋದ್ ನಮ್ಮ ಮಕ್ಕಳು ಬಿಸಾಕ್ ಹೊಡಿತಿದೆ. ನಿಮ್ ಫ್ರೆಂಡ್ಸ್ ಫಸ್ಟ್ ಬಿಟ್ಟಾಕಿ. ಈ ಆಟ ಇಲ್ಲಿಗೆ ಕ್ಲೋಸ್ ಆಯ್ತು. ಮರದ ಸ್ಟೋರಿ, ಬರೀ ಬುದ್ಧಿ ಇದ್ರೆ ಸಾಲಲ್ಲ, ಅದೃಷ್ಟನೂ ಒಲಿಬೇಕು ಕೈಗೆ. ಅದೃಷ್ಟ ಬಂದ್ರೆ ಇಂತ ಪ್ರಾಣಿಗಳೆಲ್ಲ ಗೆದ್ಬಿಡ್ತವೆ, ಕೋಟ್ಯಾಧಿಪತಿ ಆಯ್ತಾರೆ. ಯಾರಾಗ್ತೀಯ ಕೋಟಿಪತಿ? ಸ್ವಾಗತ ಮತ್ತೆ ಎಂಡ್. ಈ ವಿಡಿಯೋ ಕಾಲ್ಪನಿಕ ಅಷ್ಟೇ, ಯಾರಿಗೂ ಟ್ರಿಗರ್ ಮಾಡ್ತಿಲ್ಲ ನಾವು. ಯಾರಾದ್ರೂ ಹೊಟ್ಟೆಗೆ ಹಾಕೊಂಡಿದ್ರೆ ಹೊಟ್ಟೆಗೆ ಹಾಕೋಬೇಡಿ. ದಿಸ್ ಇಸ್ ಫಾರ್ ಓನ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್. ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹೇ, ಕೊನೆ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾವೇನೋ ಹೊಸ ಕಂಟೆಂಟ್ ಟ್ರೈ ಮಾಡ್ತಾ ಇದೀವಿ. ಚೆನ್ನಾಗಿದ್ರೆ ಲೈಕ್ ಸಪೋರ್ಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಇನ್ನ ಏನ್ ಚೆನ್ನಾಗಿ ಮಾಡ್ಬೋದು ಅಂತ. ಧನ್ಯವಾದಗಳು. ಜೈ ಹಿಂದ್ ದೋಸ್ತು.